ಸುಬ್ಬಾರೆಡ್ಡಿ ಮಾಡಿರೋಂಥ ಅಕ್ರಮಗಳು ಅನ್ಯಾಯಗಳು ಓವರ್ ಆಲ್ ಕರ್ನಾಟಕ ಜನತೆ ನೋಡಲಿ, ಅವ್ರ ವಿರುದ್ಧ ಹೋರಾಟ ಮಾಡಿ ಬಡವರ ಜಮೀನು ಉಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಣ್ಣ. ಇಂಥ ಹಗರಣಗಳು ಜಾಸ್ತಿ ಐತೆ. ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಕೇವಲ 800 ಎಕರೆ. ಅದು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀನಿ. ಅದರಿಂದ ಸಾವು ಬಂದರೂ ಪರವಾಗಿಲ್ಲ. ಆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡಬಾರ್ದು. ಶಾಸಕರಾಗೇ ಇಷ್ಟಪ್ಪ, ಶಾಸಕರಾಗೇ ಸಮಾಧಿಗಳು ಹೊಡಿತಾನೆ, ಶಾಸಕರಾಗೇ ಜಮೀನುಗಳ ಹಗರಣ ಮಾಡ್ತಾನೆ, ಶಾಸಕರಾಗೇ PTCL ಜಮೀನುಗಳನ್ನ GP ಅಗ್ರಿಮೆಂಟ್ ಮಾಡಿಕೊಂಡು ಖಾತೆ ಮಾಡ್ಕೊತಾನೆ. ಅವ್ರನ್ನೇನ ಮಿನಿಸ್ಟ್ರಿ ಮಾಡಿಬಿಟ್ರೆ CM ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಮಿನಿಸ್ಟ್ರಿ ಮಾಡಬಾರ್ದು ಅಂತ ಒತ್ತಾಯಿಸಿ CM ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಅಂತ ಮಾವಳ್ದೆ 800 ಎಕರೆಲ್ಲಿ ನೀವಂತ ನೀವು ಹಿಡಿಸ್ತಾನೆ ನಿಲ್ಪಿಸ್ತಾನು ನಿಲ್ಸಾಕ್ತೀನಿ. ಇಲ್ಲ 800 ಎಕರೆ 1000 ಎಕರೆನೂ ಆಗ್ಬೋದು, 1200 ಎಕರೆನೂ ಆಗ್ಬೋದು. ಮುಂದೆ ಬರುವಂಥ ಎಲೆಕ್ಷನಲ್ಲಿ ನಿನ್ನ ವಿರುದ್ಧ ನಾನು ನಿಲ್ಲಬಹುದು. ಸುಬ್ಬಾರೆಡ್ಡಿ ಅಲಿಯಾಸ್ ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ MLA. ಈ ಹಬ್ಬ ದಲಿತರಿಗೆ ಮಾಡಿರೋಂಥ ಅನ್ಯಾಯಗಳು, ಬಡವ್ರಿಗೆ ಮಾಡಿರೋಂಥ ಅನ್ಯಾಯಗಳು, ಭೂಮಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ. ಜಿಲ್ಲಾಜಿರ್ಲು ಅವರೆಲ್ಲ ರೈತರು ಬಂದವ್ರು ಪಾಪ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಬ್ಬಾರೆಡ್ಡಿ ಮಾಡಿರೋಂಥ ಅಕ್ರಮಗಳು ಅನ್ಯಾಯಗಳು ಓವರ್ ಆಲ್ ಕರ್ನಾಟಕ ಜನತೆ ನೋಡಲಿ, ಅವ್ರ ವಿರುದ್ಧ ಹೋರಾಟ ಮಾಡಿ ಬಡವರ ಜಮೀನು ಉಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಣ್ಣ. ವಿಚಾರ ಏನಂದರೆ, ಮೊದಲಿಗೆ ಕೊಂಡಾರೆಡ್ಡಿಪಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಅಣ್ಣ, GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. ಯಾಕಂದರೆ ಇದಾಗಿರೋದ್ರಿಂದ, PTCL ಜಮೀನುಗಳಾಗಿರೋದ್ರಿಂದ GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. GP ಅಗ್ರಿಮೆಂಟ್ ಮಾಡಿಕೊಂಡು ಡೂಪ್ಲಿಕೇಟು ಖಾತೆಗಳು ಮಾಡಿಕೊಂಡು ಬಡವರಿಗೆ ಆಗಿರೋಂಥ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು, GP ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋದು. PTCL ಪರ್ಮಿಷನ್ ಬೇಕಲ್ಲಣ್ಣ. 1 ಎಕರೆ ಇವ್ರ ಹತ್ರ ತಗೊಂಡ್ರೆ ಎಲ್ಲ ಒಂದು ಬೇರೆ ಕಡೆ 1 ಎಕರೆ ಕೊಡಿಸ್ಬೇಕಲ್ಲ. ಎಲ್ಲಿ ಕೊಡಿಸೋನು ಸುಬ್ಬಾರೆಡ್ಡಿ? ನಾನಲ್ಲ, ಯಾರೋ ಮಾಡೋರಿ. ಮಾಡಿರೋರ ಮೇಲೆ FIR ಆಗೋದು, ಅಟ್ರಾಸಿಟಿ ಅಲ್ವಾ? ಇವ್ರು ಬೇನಾಮಿಗಳು ಮಾಡ್ಕೊಳ್ಳೋದು, ಯಪ್ಪನ ಕಾಂಪೌಂಡ್ ಹಾಕೋದು ಅಲ್ವಾ? ಎರಡನೇ ವಿಚಾರನಪ್ಪ, ಹೊಸೂಡ್ಯ ಶಿವಾರೆಡ್ಡಿ 200 ಎಕರೆ ಜಮೀನು ಕಬಳಿಕೆ ಮಾಡೋನೆ ಅಂತ ಬಿಟ್ಟು ಸೆಷನಲ್ಲಿ ಮಾತಾಡ್ತಾರೆ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಆಮೇಲೆ ಇದೇ ವ್ಯಕ್ತಿ ಖುದ್ದು ಹೋಗಿ, ಯಾರು ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಖುದ್ದು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ. ಜಮೀನನ್ನ ಮುಟ್ಟುಗೋಲು ಹಾಕ್ಕೊಬೇಕು ಸರ್ಕಾರ. 200 ಎಕರೆ ಜಮೀನು ಅವನಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಭಯ ಬಿಡಿಸಿ ಪಾಪ ಶಿವಾರೆಡ್ಡಿಕ. ಅವನೊಂದು ಚಿಕ್ಕ ಭೂಗಳ್ಳ, ಅಂದರೆ ಇವರಷ್ಟು ದೊಡ್ಡ ಭೂಗಳ್ಳಲ್ಲ. ಭೂಗಳ್ಳನ ಇಬ್ಬರು ಭೂಗಳ್ರಿ ಅವರು. ಶಿವಾರೆಡ್ಡಿಗೆ ಏನು ಮಾಡ್ತಾರೆ, ಧಮಕಿಗಳು ಹಾಕಿ ಅದು ಮಾಡಿ ಇದು ಮಾಡಿ ಜಮೀನು ಸೆಷನಲ್ಲೆಲ್ಲ ಮಾತಾಡಿ ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡಿ ಏನೇನೋ ಮಾಡಿ ಫೈನಲ್ ಏನು ಮಾಡ್ತಾನೆ, ಈ ಜಮೀನನ್ನು ಸರ್ಕಾರಕ್ಕೆ ಉಳಿಸ್ಕೊಟ್ಬಿಟ್ಟಿದ್ದಿದ್ರೆ ಅಪ್ಪ ಸುಬ್ಬಾರೆಡ್ಡಿನೇ ದೇವಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ಬಿಡ್ತಾ ಇದ್ದೆ. ಇದು ಹಾಕೊಂಡ್ಬಿಟ್ಟವನಿ 200 ಎಕರೆ ಜಮೀನು ಹೊಸೂಡಿಯದ್ದು. ನೋಡಿದ್ದೀರಣ್ಣ ಕಾಂಪೌಂಡು? ಇವತ್ತೊಂದು ಹೋಗಿ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಹೊಸೂಡಿದ್ದು ಸುಳ್ಳು ಹೇಳ್ತಾ ಇಲ್ಲಪ್ಪ, ಸತ್ಯ ಹೇಳ್ತಾ ಇರೋದು ನಾನು. ಹೊಸೂಡಿ ಗ್ರಾಮ ಶಿವಾರೆಡ್ಡಿ ವಿರುದ್ಧ ಹೋರಾಟ ಮಾಡಿದವ್ರು ಯಾರಣ್ಣ? ಸೆಷನಲ್ಲಿ ಮಾತಾಡಿದವ್ರು ಯಾರು? ಇವತ್ತು ಯಾರು ಅವ್ರ ಜಮೀನಲ್ಲಿ? ಸೋಮಲಾಪುರ ಸರ್ವೆ ನಂಬರ್ 1, ಸುಮಾರು 134 ಎಕರೆ ಜಮೀನು. ಅಲ್ಲಿ 40 ಎಕರೆ ಪಾಣಿ ಮಾಡ್ಕೊತಾರೆ. ಇನ್ನು ಉಳಿದಿರೋ ಅಂತ 100 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕ್ತಾರೆ. ನಾನೇನಾದ್ರು 1 ಎಕರೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ, 1 ಗುಂಟೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ, ನನ್ನ ಮೇಲೆ FIR ಮಾಡ್ತಾಯಿದ್ದೆ. ಯಾವನೇ ಅಲ್ಲಿ ಕಾಂಪೌಂಡ್ ಹಾಕಿರ್ಲಿ, ಶಾಸಕನ ಕಡೆಯವನಾಗಿರಲಿ, ಯಾವನೇ ಕಾಂಪೌಂಡ್ ಹಾಕಿರಲಿ, FIR ಮಾಡ್ರಪ್ಪ, ಆ ಜಮೀನು ಉಳಿಸ್ರಪ್ಪ. ಇವಾಗ ಕಂಪ್ಲೇಂಟ್ ಕೊಡ್ತವ್ರೆ, ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತವ್ರೆ. ತಹಸೀಲ್ದಾರ್ ಅವ್ರಿಗೂ ನಂದೇ ಲೆಟ್ರಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ಸೋಮಲಾಪುರ ಸರ್ವೆ ನಂಬರ್ 1 ಅಣ್ಣ, 150 130 ಎಕರೆ ನಮ್ಮ ಗಮನಕ್ಕೆ ಬಂದಿರೋದು. ಇನ್ನೂ ಜಾಸ್ತಿ ಐತಿ. ಕಾಂಪೌಂಡ್ ಹಾಕಿರೋರ ಮೇಲೆ FIR ಮಾಡಬೇಕು ಈ ವಾರದಲ್ಲಿ. ಇಲ್ಲ ಸೋಮಲಾಪುರದಲ್ಲೇ ಕುತ್ಕೊಂಡು ಅದೇ ಜಮೀನಲ್ಲಿ ಕುತ್ಕೊಂಡು ದೊಡ್ಡ ಹೋರಾಟ ನಡೆಸ್ತೈತಿ. ಜಿಲ್ಲಾಜಿರ್ಲು ಗ್ರಾಮ, ಅಲ್ಲಿ ಒಂದು 100 ಎಕರೆ ಜಮೀನು ನೋಡಿ. ಇಲ್ಲಿ ಬಡವ ನೋಡಿ, ಇಂಥ ಬಡವರಿಗೆಲ್ಲ 200 ಎಕರೆ ಶೇಷಿಂಡಾರಂಟಪ್ಪ ಸುಬ್ಬಾರೆಡ್ಡಿ. ಇದಕ್ಕಿಂತ ಫ್ಯಾಕ್ಷನಿಸ್ಟ್ ನೋಡಿದ್ದೀರಾ? ಗುಳ್ಳೂರು ದಲಿತರ ಸ್ಮಶಾನಗಳಪ್ಪ. ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಪಾಪಗಳು ಅಂತ ಹೇಳ್ತಾಳೆ ಅಮ್ಮನು. ಗುಳ್ಳೂರ್ದು ಸಮಾಧಿಗಳು ಬಿಡ್ತಿರೋ ಹೊಡೆದು ಬಿಸಾಕ್ತಾರೆ. ಆ ಅಮ್ಮನ ಜಮೀನು ಕೊಟ್ಟಿಲ್ಲ ಅಂತ ಪಕ್ಕದ ಎಲ್ಲ ಜಮೀನುಗಳು ತಗೊಂಡು, ಸುತ್ತು ಜಮೀನುಗಳು ತಗೊಂಡು ಆ ಅಮ್ಮನ ಜಮೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಜಮೀನಿಂದ ಓಡಿಸ್ತಾರೆ. ಯಾರೋ ಅಮ್ಮನ ದಿಕ್ಕು? ಇದಕ್ಕಿಂತ ಫ್ಯಾಕ್ಷನಿಸ್ಟ್ ಬೇಕಾ? ಜೊತೆಯಲ್ಲಿರೋರಿಂದ ಬೇರೆ ಬೇರೆ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳಗಳು ಬೇರೆ. ಅವನ ಅಮರನಾಥ್ ರೆಡ್ಡಿಯಿಂದ ಮತ್ತು ಅವ್ರ ಜೊತೆಯಲ್ಲಿರೋರ ಕಡೆಯಿಂದ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳಗಳು ಬೇರೆ. ಇವುಗಳನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಯಾರನ್ನ ಕ್ವಶನ್ ಮಾಡಿದ್ರೆ ಇವುಗಳನ್ನೆಲ್ಲ ಏನೂ ತಪ್ಪೇ ಮಾಡಿದ್ರೆ FIR ರಿಜಿಸ್ಟರ್ ಆಗ್ಬಿಡ್ತೈತಿ. ಗೊತ್ತೇ ಇಲ್ದಿರ FIR ರಿಜಿಸ್ಟರ್ ಆಗ್ತೈತೆ ಅಲ್ವೇನಣ್ಣ? ಆಮೇಲೆ 100 ಜನರ ಮೇಲೆ ಕ್ವಶನ್ ಮಾಡಿರೋಂಥ ಬಡವ್ರ ಮೇಲೆ 100 ಜನರ ಮೇಲೆ FIR.
FIR ಎಲ್ಲ ನಾವು ಹೋಗಲಿ, ರೌಡಿ ಶೀಟ್ರ್ ಬೇರೆ. ಅವನು ಮಾತಾಡಂಗೆ ಇಲ್ಲ, ಮಾತಾಡಿದವ್ರ ಮೇಲೆ ಧಮಕಿ. ನೋಡಿ ಭಯ್ಯ, ಸೋಮಲಾಪುರದ್ದು ಈ ವಾರದಲ್ಲಿ FIR ಮಾಡಿ ಆ ಜಮೀನನ್ನು ಸರ್ಕಾರದವರು ಇವರು ಸರ್ವೆ ಮಾಡಿ ಆ ಜಮೀನನ್ನು ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ಸೋಮಲಾಪುರದಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಎರಡನೇ ಹೋರಾಟ ಸುಬ್ಬಾರೆಡ್ಡಿ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವ್ರನ್ನೇನ ಮಿನಿಸ್ಟ್ರಿ ಮಾಡಿಬಿಟ್ರೆ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಮಿನಿಸ್ಟ್ರಿ ಮಾಡಬಾರ್ದು ಅಂತ ಒತ್ತಾಯಿಸಿ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಇಂಥ ಹಗರಣಗಳು ಜಾಸ್ತಿ ಐತೆ. ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಕೇವಲ 800 ಎಕರೆ. ಅದು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀನಿ. ಅದರಿಂದ ಸಾವು ಬಂದರೂ ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಒಟ್ಟು ಬಂದಿರೋ ಗಮನಕ್ಕೆ ಬಂದಿರೋ ಅಂಥದ್ದು 800 ಎಕರೆ. 800. ಅದರಲ್ಲಿ ದಲಿತರದ್ದು ಎಷ್ಟು, ಬೇರೆಯವ್ರದ್ದು ಎಷ್ಟು? ಮ್ಯಾಕ್ಸಿಮಮ್ 600 ಎಕರೆ ಜಮೀನು ದಲಿತರದು, ಉಳಿದ 200 ಎಕರೆ ಜಮೀನು ಜನರಲ್ಸ್ದು. ಆ್ಯಕ್ಚುಲಿ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಜನರಲ್ಸ್. ಸರ್, ಇಲ್ಲಿ ಈ ಥರದ ಒಂದು ಹಗರಣಗಳಾಗ್ತಾ ಇದ್ರೆ ಅಧಿಕಾರಿಗಳು ಏನು ಕಣ್ಮುಚ್ಕೊಂಡಿದ್ದಾರಾ? ಅಧಿಕಾರಿಗಳೇ ಸೇರಿ ಹಗರಣ ಮಾಡ್ತಾ ಇರೋದಲ್ಲ. ಈಗ ತಹಸೀಲ್ದಾರ್ ಅವ್ರಿಗೆ ದುಡ್ಡು ಕೊಡ್ತೀರಾ? ಸೋಮಲಾಪುರ ಅಷ್ಟು ಎಕರೆ ಜಮೀನು ಕಾಂಪೌಂಡ್ ಹಾಕಕ್ಕೆ ಐತಾ? ಏನು ಮಾಡ್ತಾವ್? ಏನು ಮಾಡ್ತಾವ್? VA ಏನು ಮಾಡ್ತಾರೆ? ತಹಸೀಲ್ದಾರು ಎಲ್ಲ ಸೇರ್ಕೊಂಡೆ ಮಾಡಿರೋದಲ್ಲ. ಅಂದರೆ ಲೋಕಲಲ್ಲಿರೋಂಥ ಪ್ರತಿಯೊಬ್ಬ ಲೀಡ್ರು, ಪ್ರತಿಯೊಬ್ಬ ದಲಿತ ಮುಖಂಡ ಇಂಥ ಅನ್ಯಾಯಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಅಧಮಾಂತ ಪ್ರಯತ್ನ ನಡೀತೈತೆ. ಅವ್ರ ಮೇಲೆ ನೋಡೋಣ, ನಮಗೆಲ್ಲ ಸಿಕ್ಕೋದೇನು ಗೊತ್ತೇನಣ್ಣ? ಅಪಪ್ರಚಾರ, ದುಡ್ಡು ತಗೊಂಡವನೇ, ರೋಲ್ ಕಾಲ್ ಮಾಡ್ತಾನೆ, ಮತ್ತೆ ನಮ್ಮ ಹತ್ರ ಬಂದು ಬೇರೆ ಥರ ಮಾಡ್ತಾನೆ. ಇದೆಲ್ಲ ಅಪಪ್ರಚಾರಗಳು. ಇವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂತೀರಪ್ಪ. ಇಂಥವು ನಮ್ಮ ಮೇಲೆ 1000 ರೂಪಾಯಿ ಅಂತ ನಾವು ಕೇರ್ ಮಾಡಲ್ಲ. ಇರೋಣ, ಇವುಗಳಿಗೆಲ್ಲ ನಾವು ಕೇರ್ ಮಾಡಲ್ಲ. ನಾವೇನು ಮಾಡ್ತೀವಿ? ಅವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂಡ್ರೆ ಏನು ಮಾಡ್ತಾರೆ? ದುಡ್ಡು ಕೊಡಕ್ಕೆ ಬರ್ತಾರೆ. ದುಡ್ಡು ತಗೊಂಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ಮಾಡ್ತಾರಣ್ಣ. ಇದೇ ಸಿಗ್ತಾ ಇರೋದು ತಾಲೂಕಲ್ಲಿರೋಂಥ ದಲಿತ ಮುಖಂಡರಿಗೆ. ಎಷ್ಟು ಜನರ ಮೇಲೆ ಅಪಪ್ರಚಾರಗಳು ಮಾಡಿರೋದು? ಸಿಂಗ್ಲರಾಗಿ ಎಷ್ಟು ಜನರನ್ನು ಮಾತಾಡೋನೆ ಇದೇ ಸುಬ್ಬಾರೆಡ್ಡಿ. ಇದಾವ ದುಡ್ಲು ఉందే నిష ఎన్నాళ్ళు ఉంటుంది? ఎన్నాళ్ళు ఉంటుంది దుడ్లు? ನೋಡಿ ಕೇರ್ ಮಾಡಲ್ಲ ತಣ್ಣ ಅಂತ ಪ್ರಾಣ ಬೆದರಿಕೆಗಳನ್ನ ಬರಲಿ, ಪ್ರಾಣನ ಹೋಗ್ಲಿ. ಇಲ್ಲಿ ನೋಡೋಣ, ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದಪ್ಪ. ಪೊಲೀಸ್ ಅವ್ರ ಸಿವಿಲ್ ಕೆಲಸ ಸಂಬಂಧ? ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿಗಲ್ ಕಾಂಪೌಂಡು ಪೊಲೀಸ್ ಅವ್ರು ನಿಂತ್ಕೊಂಡು ಹಾಕ್ಸೋದು. ಎಷ್ಟು ಪ್ಯಾಕೇಜ್ ಅವ್ರಿಗೆ ಹೇಳಿದ್ರೆ ನೋಡಿ ಶೀಟ್ರು ಕೇಸುಗಳು 100% ಇದೆ ನಿಜ. ಆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಶಾಸಕರಾಗೆ ಇಷ್ಟಪ್ಪ. ಶಾಸಕರಾಗೆ ಸಮಾಧಿಗಳು ಹೊಡಿತಾನೆ, ಶಾಸಕರಾಗೆ ಜಮೀನುಗಳ ಹಗರಣ ಮಾಡ್ತಾನೆ, ಶಾಸಕರಾಗೆ PTCL ಜಮೀನುಗಳನ್ನ GP ಅಗ್ರಿಮೆಂಟ್ ಮಾಡ್ಕೊಂಡು ಖಾತೆ ಮಾಡ್ಕೊತಾನೆ. 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದು ಹೋರಾಟ 800 ಎಕರೆಗೆ ಬಂತು. ಈ 800 ಎಕರೆ ಇಲ್ಲ ಜಿಲ್ಲು, ಮತ್ತು ನಮ್ಮ ಹೊಸೋಡ್ಯ, ಕೊಂಡವಾರಪಲ್ಲಿ, ರಾಮರೆಡ್ಡಿಪಲ್ಲಿ, ಸೋಮರೆಡ್ಡಿಪಲ್ಲಿ, ಇದೆ ಕೊಂಡಾರೆಡ್ಡಿಪಲ್ಲಿ, ಈ ಜಮೀನ್ಲಂತ ಮಾವಳ್ದೆ 800 ಎಕರೆಲ್ಲಿ ನೀವಂತ ನೀವು ಇಡ್ಸಿಡ್ಸ್ತಾನೆ ನಿಲ್ಪಿಸ್ತಾನು ನಿಲ್ಸಾಕ್ತೀನಿ. ಇಲ್ಲ, ಈ 800 ಎಕರೆ 1000 ಎಕರೆನೂ ಆಗ್ಬೋದು, 1200 ಎಕರೆನೂ ಆಗ್ಬೋದು. ಮುಂದೆ ಬರುವಂಥ ಎಲೆಕ್ಷನಲ್ಲಿ ನಿನ್ನ ವಿರುದ್ಧ ನಾನು ನಿಲ್ಲಬಹುದು. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.